ಇದೊಂದು ಬೇಜವಾಬ್ದಾರಿ ಸರ್ಕಾರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ನಿವೃತ್ತ ಕಮಿಷನರ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಇದೊಂದು ಬೇಜವಾಬ್ದಾರಿ ಸರ್ಕಾರದ ವಿರುದ್ಧ ನಿವೃತ್ತ ಕಮಿಷನರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ನಾಚಿಕೆ ಆಗಬೇಕು, ಹೀಗೆ ಸರ್ಕಾರ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬೇಕು. ಸರ್ಕಾರ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬೇಕು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಗೃಹ ಕಾರ್ಯದರ್ಶಿಗಳ ಹೊಣೆ ಅಲ್ವಾ, ಅವರನ್ನ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ನಿವೃತ್ತ ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿ. ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೊಂದು ಬೇಜವಾಬ್ದಾರಿ ಸರ್ಕಾರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದ ಹಿನ್ನೆಲೆ ಬೆಂಗಳೂರಿನಲ್ಲಿ ಆದಂಥ ಅವಘಡ ಸಂಬಂಧ ಈಗ 5 ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಅದರಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಒಬ್ಬರು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಜ್ಯೋತಿ ಪ್ರಕಾಶ್ ಸರ್ ಇದ್ದಾರೆ, ಮಾತನಾಡಿಸ್ತೇನೆ. ಸರ್, ಇವತ್ತಿನ ಈ ಸಸ್ಪೆನ್ಷನ್ ಏನಿದೆ, ಒಂದು ರೀತಿ ಎಲ್ಲೋ ಒಂದು ಕಡೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನ ಹೇಗೆ? ಖಂಡಿತ ಅವರ ಟು ಸೇಫ್ ಗಾರ್ಡ್ ದೇರ್ ಸ್ಕಿನ್ ದೇ ಹ್ಯಾವ್ ಟೇಕನ್ ದಿಸ್ ಆ್ಯಕ್ಷನ್ ಅಂತ ಹೇಳಲಿಕ್ಕೆ. ಯಾಕೆಂದರೆ ಅವರು ಉಳಿಸ್ಕೊಳ್ಳಿಕ್ಕೋಸ್ಕರ ಸರ್ಕಾರ ಮಾಡಿರೋದೆಲ್ಲ ಸರ್ಕಾರ ಸಡನ್ನಾಗಿ ಡಿಸಿಷನ್ ತೊಗೊಂಡಿದ್ದು. ನಾನು ಟಿ ವಿ ಮುಖಾಂತರನೇ ನೋಡಿರೋದೆಲ್ಲ. ಇದ್ದಕ್ಕಿದ್ದಂಗೆ ಅನೌನ್ಸ್ ಮಾಡಿದ್ರು ಡೆಪ್ಟಿ CM ಅವರವರೆಲ್ಲ, ಇದು ಮಾಡ್ತೀವಿ, ಇಲ್ಲಿ ಸನ್ಮಾನ ಮಾಡ್ತೀವಿ, ಅಲ್ಲಿ ಮೆರವಣಿಗೆ ಮಾಡ್ತೀವಿ, ಅಲ್ಲಿ ಇದು ಮಾಡ್ತೀವಿ ಅಂತೇಳಿ ಅವರು ತೀರ್ಮಾನ ಮಾಡಿಬಿಟ್ಟು ಇವ್ರಿಗೆ ಟೈಮೂ ಕೊಟ್ಟಿಲ್ಲ. ಮತ್ತು ನನ್ನ ಪ್ರಕಾರ ಪೊಲೀಸರು ಬೇಡ ಅಂತ ಹೇಳಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಷ್ಟಿದ್ದು ಸಹ ಇಲ್ಲ ಮಾಡಲೇಬೇಕು ಅಂತ ಬಲವಂತವಾಗಿ ಹೇರಿಬಿಟ್ಟು ಈಗ ಇನ್ಸಿಡೆಂಟ್ ಆದಮೇಲೆ ಸಡನ್ನಾಗಿ ಇವ್ರಿಗೆ ಯಾವುದೋ ಒಂದು ಎನ್ಕ್ವೈರಿ ಮಾಡ್ದಲೆ ಇವರು ಈಸ್ ADG ರ್ಯಾಂಕ್ ಆಫೀಸರ್, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂದರೆ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಅಷ್ಟು ಬಿ ಕಂಡಕ್ಟೆಡ್ ಮಿನಿಮಮ್ ಬೈ DG ಆ್ಯಂಡ್ ಎಬೋವ್ ಆರ್ ಹೋಮ್ ಸೆಕ್ರೆಟರಿ ಆರ್ ಚೀಫ್ ಸೆಕ್ರೆಟರಿ. ಅದು ಮಾಡಿ ಸಮಾಧಾನ ಆಗಿ ಕರೆಕ್ಟ್ ಅಂತ ಏನಿದ್ರು ಇವ್ರು ಮಾಡಿ ತಪ್ಪು ಅಂತ ಅನಿಸಿದ್ರೆ ಆವಾಗ ಸಸ್ಪೆಂಡ್ ಮಾಡಬೇಕಾಯ್ತು. ನಿನ್ನೆ ಭಾಳ ಕ್ಲಿಯರ್ ಆಗಿ ಹೇಳ್ತಾರೆ, ಜನ ಜಾಸ್ತಿ ಆದರೂ ಪೊಲೀಸರು ಕೈ ನಿಯಂತ್ರಣ ಮಾಡೋದಕ್ಕೆ ಆಗಲಿಲ್ಲ, ಎಲ್ಲವೂ ಸರಿ ಇತ್ತು, ಜನ ಹೆಚ್ಚಾದಂಥ ಕಾರಣಕ್ಕಾಗಿ ಅವಘಡ ಆಗಿದೆ ಅಂತೇಳಿ ನಿನ್ನೆ ಹೇಳ್ತಾರೆ. ಅದಾದಮೇಲೆ ಜಸ್ಟ್ 24 ಅವರ್ಸಲ್ಲೇ ಮತ್ತೆ ಒಂದು ಸಸ್ಪೆನ್ಷನ್ ಆರ್ಡರ್ನ ಓಡಿಸ್ತಾರೆ, 5 ಆಫೀಸರ್ಸ್ಗಳನ್ನು ಸಸ್ಪೆಂಡ್ ಮಾಡ್ತಾರೆ. ಯಾಕೆ ಈ ಡಬಲ್ ಸ್ಟ್ಯಾಂಡರ್ಡ್? ಅದು ಡಬಲ್ ಸ್ಟ್ಯಾಂಡರ್ಡ್ ಜೊತೆಗೆ ಅವರು ಬೇಜವಾಬ್ದಾರಿ ಸರ್ಕಾರ. ಅವ್ರಿಗೆ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಫಸ್ಟು ಈ ಗಲಾಟೆ ಹೆಂಗೆ ಗಲಾಟೆ ಬರ್ತದೋ ಹಂಗೆ, ಈ ಕಡೆ ಗಲಾಟೆ ಬಂದರೆ ಹಿಂಗೆ ಮಾಡೋದು, ಆ ಕಡೆ ಬಂದರೆ ಗಲಾಟೆ. ಸೊ ಈಗ ಅವಾಗೇನಾಯಿತು, ಮಾಡಬೇಕು ಅಂತ ಹುಮ್ಮಸ್ಸು ಬಂತು, ಒಂದು ಒಳ್ಳೆಯ ಹೆಸರು ಬರ್ತದೆ ನಮ್ಮ ಸರ್ಕಾರಕ್ಕೆ ಅಂತೇಳಿ ಇದೆಲ್ಲ ಆಯೋಜನೆ ಮಾಡಿದ್ರು. ಗುಡ್, ಆಯೋಜನೆ ಮಾಡಲಿ. ಬಟ್ ಇವರೆಲ್ಲ ಬೇಡ ಅಂತ ಹೇಳಿದ್ರು, ಆದರೂ ಸಹ ಮಾಡಿದ್ರು. ಬಟ್ ಇದು ಇನ್ಸಿಡೆಂಟ್ ಆಯಿತು. ಇನ್ಸಿಡೆಂಟ್ ದೌರ್ಭಾಗ್ಯ ಆಗಬಾರ್ದಾಯಿತು. ನಾನು ಯಾರ್ಯಾರು ತೀರ್ಕೊಂಡಿದ್ದಾರೋ ಅವ್ರಿಗೆಲ್ಲ ನಾನು ಭಗವಂತನಲ್ಲಿ ಅವರ ಫ್ಯಾಮಿಲಿಗೆ ಪ್ರಾರ್ಥನೆ ಮಾಡ್ತೀನಿ, ಶಕ್ತಿ ಕೊಡಲಿ ಅಂತೇಳಿ. ಅದು ಬೇರೆ ವಿಷಯ. ಇದು ಯಾವಾಗ ಇದು ಗಲಾಟೆ ಆಯಿತು, ಈ ಬೇರೆ ಪ್ರೆಷರ್ ಬಂತು, ಮೀಡಿಯಾದಲ್ಲಿ ಪ್ರೆಷರ್ ಬಂತು, ಬೇರೆ ಪಬ್ಲಿಕ್ನವ್ರು ಬಂದರು, ಅವ್ರು ಬಂದರು, ಪಾರ್ಟಿಯವ್ರು ಬಂದರು, ಅವ್ರು ಹೈಯರ್ ಅಪ್ಸ್ ಏನೇನೋ ಹೇಳಿರಬೇಕು, ಅದನ್ನು ಮುಚ್ಕೊಳ್ಳಿಕ್ಕೋಸ್ಕರ ಇದನ್ನು ಸಡನ್ ತೀರ್ಮಾನ ತೆಗೆದುಕೊಂಡ್ರು. ಏನು, ಎಸ್ ವಿ ವಿಲ್ ಸಸ್ಪೆಂಡ್ ಆಲ್ ದೀಸ್ ಆಫೀಸರ್ಸ್ ಅಂತ. ಇದೇ ರೀತಿ ಮೊನ್ನೆ ನೋಡಿದಾಗ ಮಂಗಳೂರಿನಲ್ಲಿ ಹಂಗೆ ಮಾಡಿದ್ದಾರೆ. ನನಗೆ ಮಂಗಳೂರದು ನೋಡಿ ಆಶ್ಚರ್ಯ ಆಯಿತು. ಅಯ್ಯೋ ಏನಪ್ಪ, ಅವರು ಎಲ್ಲ ಡಿಮ್ಯಾಂಡ್ ಮಾಡಿದ್ರು, ಯಾಕ್ರಿ ಕಮಿಷನರ್ ಇನ್ನೂ ಇದ್ದಾರೆ ಅಂದರೆ ಕಮಿಷನರ್ಸ್ ಟ್ರಾನ್ಸ್ಫರ್, ಯಾಕ್ರಿ ಅವರು ದ್ವೇಷ ಭಾಷಣ ಮಾಡಿದ್ದಾರೆ ಅಂದರೆ ಅವ್ರಿಗೆ ಟ್ರಾನ್ಸ್ಫರ್. ನಮ್ಮ ಇಲಾಖೆಯ ವಿರುದ್ಧ ನಾವೇ ಎಲ್ಲೋ ಒಂದು ಕಡೆ ಅವರು ವೀಕ್ ಆಗಿದ್ದಾರೆ ಅನ್ನೋಂಥ ತೋರಿಸುವಂಥ ಕೆಲಸವನ್ನು ಸರ್ಕಾರನೇ ಮಾಡ್ತಾರೆ. ಕರೆಕ್ಟ್. ಈಗ ಸರ್ಕಾರ ಅಂದರೆ ಎಲ್ಲ ಎವರ್ಥಿಂಗ್ ಈ ಸರ್ಕಾರ. ಈ ಕಾನ್ಸ್ಟೇಬಲ್ ಆನ್ ದಿ ಸ್ಟ್ರೀಟ್ ಈಸ್ ಆಲ್ಸೋ ಸರ್ಕಾರ, ಈಸ್ ಎ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್. ಸೊ ಇದು ಇವರು ಫೇಲ್ ಆಯಿತು ಅಂದರೆ ಸರ್ಕಾರನೂ ಫೇಲೆ. ವೈ ಓನ್ಲಿ ದಿ ಪೊಲೀಸ್ ಕಮಿಷನರ್, ವೈ ನಾಟ್ ದಿ ಹೈಯರ್ ಅಪ್ಸ್ ಆಫ್ ಹೋಮ್ ಸೆಕ್ರೆಟರಿ ಯಾಕೆ ಆಗಬಾರ್ದು, ಚೀಫ್ ಸೆಕ್ರೆಟರಿ ಯಾಕೆ ಆಗಬಾರ್ದು, ರಾಜಕೀಯದವ್ರು ಯಾಕೆ ಆಗಬಾರ್ದು, ಅವ್ರನ್ನ ಯಾಕೆ ಬಿಟ್ಟಿದ್ದಾರೆ? ಎಲ್ಲರೂ ಆಲ್ ಜಾಯಿಂಟ್ಲಿ ದೇ ಹೋಲ್ಡ್ ರೆಸ್ಪಾನ್ಸಿಬಲ್. ಈ ಒಳ್ಳೇದಾದರೆ ಮಾತ್ರ ಅವ್ರು ತೆಗೆದುಕೊಳ್ಳೋದು, ಕೆಟ್ಟದಾದರೆ ಬೇರೆಯವ್ರು ಕೊಡೋದಾ? ಡಿಪಾರ್ಟ್ಮೆಂಟ್ಗೂ ಕೂಡ ಡಿಪಾರ್ಟ್ಮೆಂಟ್ ಆಮೇಲೆ ದಿ ಮಾರಲ್ ಆಫ್ ದಿ ಎಂಟೈರ್ ಡಿಪಾರ್ಟ್ಮೆಂಟ್ ವಿಲ್ ಗೋ ಲೈಕ್ ದಿಸ್. ಇಟ್ ಹ್ಯಾಸ್ ನೆವರ್ ಹ್ಯಾಪನ್ಡ್. ಇಟ್ ವಿಲ್ ಎಲ್ಲ ಎದುರ್ತಾರೆ. ನಾಳೆ ಏನು ಮಾಡಬೇಕು, ಕಾಲಿಡಬೇಕೋ ಬೇಡವಾ, ಹೆಜ್ಜೆ ಇಡಬೇಕೋ ಬೇಡವಾ, ಎಲ್ಲ ಯಾವ ಕಡೆ ನೋಡಬೇಕು. ಡಿಪಾರ್ಟ್ಮೆಂಟ್ಗೂ ಒಂದು ರೀತಿ ಹಿನ್ನಡೆ ಅಲ್ವ ಸರ್ ಇದು? ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ನಮಗೆ ಎಂಡ್ ಆಫ್ ದಿ ಡೇ ಸಿಕ್ಕುವಂಥ ಈ ರಿಸಲ್ಟ್ ಏನಿದೆ, ಇದು ಎಲ್ಲೋ ಒಂದು ಕಡೆ ಇಲ್ಲಿನ ಒಂದು ಆತ್ಮವಿಶ್ವಾಸವನ್ನು ಕುಗ್ಸುವಂಥ ಕೆಲಸ. ಖಂಡಿತ ಆತ್ಮವಿಶ್ವಾಸ ಆಗಲೇ ಕುಗ್ಗೋಗಿದೆ. ಆತ್ಮವಿಶ್ವಾಸ ಕುಗ್ಗಿದೆ. ಹಿಂಗಾದ್ರೆ ಹೆಂಗೆ ಅಂತ ಎಲ್ಲರಿಗೂ ಭಯ ಬರ್ತದೆ. ಭಯ ಖಂಡಿತ ಬರ್ತದೆ. ಏನಾದರೂ ಮನವಿ ಮಾಡ್ತೀರಾ ಸರ್ ಸರ್ಕಾರಕ್ಕೆ? ಏನಾದರೂ ಸಲಹೆ ಕೊಡ್ತೀರಾ? ಹೇಳ್ತೀನಿ, ಸರ್ಕಾರಕ್ಕೆ ಸಲಹೆ ಕೊಡ್ತೀನಿ. ಇಂಥದ್ದೇನಾದರೂ ಆದಾಗ ಸ್ವಲ್ಪ ಸಮಾಧಾನವಾಗಿರ್ಬೇಕು ಸರ್ಕಾರ. ಮಾಧ್ಯಮದವ್ರು ಏನಾದರೂ ಹೇಳ್ಬೋದು, ಜನ ಏನಾದರೂ ಹೇಳ್ಬೋದು, ಅಪೋಸಿಷನ್ ಅವ್ರು ಏನಾದರೂ ಹೇಳ್ಬೋದು, ಅವರ ಹಿರಿಯ ಅಲ್ಲಿ ಹೈಕಮಾಂಡ್ ಏನಾದರೂ ಹೇಳ್ಬೋದು. ಅದೆಲ್ಲ ಬಿಟ್ಟು ಕೂತ್ಕೊಂಡು ಯೋಚನೆ ಮಾಡಿ 4 ಜನ ಬುದ್ಧಿವಂತರನ್ನು ಕೇಳಿ
ಇದರಲ್ಲಿ ಎಕ್ಸ್ಪರ್ಟ್ಸ್ ಯಾರಿರ್ತಾರೋ ಆ ಸಬ್ಜೆಕ್ಟಲ್ಲಿ ಅವ್ರನ್ನ ಕರೆಸಿ ಕೇಳಿ ಏನು ಮಾಡಬೇಕಪ್ಪ, ಆಯಿತು ಇವು ಅರ್ಧ ಗಂಟೆ ಅಲ್ಲ ಒಂದು ದಿವಸ ಅಲ್ಲ ಇನ್ನೊಂದು ದಿವಸ ಮಾಡ್ತೀವಿ, ಎಸ್ ವಿ ಆರ್ ಟೇಕಿಂಗ್ ಆ್ಯಕ್ಷನ್, ವಿ ಆರ್ ಡೂಯಿಂಗ್ ದಿಸ್ ಅಂತ ಮಾಧ್ಯಮದವ್ರಿಗೆ ತಿಳಿಸ್ಲಿ. ವಿ ಆರ್ ನಾಟ್ ಕೀಪಿಂಗ್ ಕ್ವೈಟ್. ಈಗ ಸಾವು ಆಯಿತು ಇದಾಯಿತು ಬೇಜವಾಬ್ದಾರಿ ಅಂತ ಹೇಳ್ತೀವಿ, ಅದನ್ನೇ ವಿಚಾರ ಮಾಡ್ತಿದ್ದೀವಪ್ಪ, ಮಾಡ್ತೀವಿ, ವಿ ವಿಲ್ ಟೇಕ್ ಆ್ಯಕ್ಷನ್ ಆನ್ ದಟ್, ವಿ ಆರ್ ಎನ್ಕ್ವೈರಿಂಗ್ ಇಟ್ ಅಂತ ಹೇಳ್ಬೇಕು. ನಿಧಾನ ತಾಳ್ಮೆ ಇರಬೇಕು ಸರ್ಕಾರಕ್ಕೆ ತಾಳ್ಮೆ ಇಲ್ಲ ಅಂದರೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಪೊಲೀಸ್ ಅಧಿಕಾರಿ ಮತ್ತು ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.